ಕಮಲಪಾಳ್ಯದಲ್ಲಿ ಒಂದಷ್ಟು ಚಟುವಟಿಕೆಗಳು ಗರಿಗೆದರುತ್ತಾ ಇದೆ. ರಾಜ್ಯ ನಾಯಕರ ಜೊತೆ ಕೇಂದ್ರ ಸಚಿವ ಮೀಟಿಂಗ್ ಅನ್ನು ನಡೆಸಿದ್ದಾರೆ. ನೋಡಿ, ನಿನ್ನೆ ಬೆಂಗಳೂರಿಗೆ ಭೂಪೇಂದ್ರ ಯಾದವ್ ಅವರು ಆಗಮಿಸಿದ್ದಾರೆ. ಖಾಸಗಿ ಹೋಟೆಲ್ನಲ್ಲಿ ರಾಜ್ಯ ನಾಯಕರ ಜೊತೆ ಚರ್ಚೆಯನ್ನು ನಡೆಸಿದ್ದಾರೆ. ಕಮಲಪಾಳ್ಯದಲ್ಲಿ ಒಂದಷ್ಟು ರಾಜಕೀಯ ಚಟುವಟಿಕೆಗಳು ಗರಿಗೆದರುತ್ತಾ ಇದೆ. ನಿನ್ನೆ ಬೆಂಗಳೂರಿಗೆ ಭೂಪೇಂದ್ರ ಯಾದವ್ ಅವರು ಬಂದಿದ್ದಾರೆ. ಖಾಸಗಿ ಹೋಟೆಲ್ನಲ್ಲಿ ರಾಜ್ಯ ನಾಯಕರ ಜೊತೆ ಚರ್ಚೆಯನ್ನು ನಡೆಸಿದ್ದಾರೆ. ರಾತ್ರಿ ವಿಜೇಂದ್ರ ಜೊತೆ ಭೂಪೇಂದ್ರ ಅವರು ಚರ್ಚೆ ನಡೆಸಿದ್ದಾರೆ. ಈಗ ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರ, ಅದರ ಜೊತೆಗೆ ವಿಪಕ್ಷ ನಾಯಕನ ಸ್ಥಾನಕ್ಕೂ ಕೂಡ ಕುತ್ತು ಬರುತ್ತೆ ಅನ್ನುವಂಥ ಒಂದಷ್ಟು ವಿಚಾರಗಳು ನಾವು ಗಮನಿಸಿದ್ವಿ. ಈಗ ಪರಿಸ್ಥಿತಿ ಹೇಗಿದೆ ಬಿಜೆಪಿಯಲ್ಲಿ? ಬಣ ಬಡಿದಾಟ ದಿನದಿಂದ ದಿನಕ್ಕೆ ತಾರಕಕ್ಕೇರ್ತಾ ಇದೆ. ಆಮೇಲೆ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಬೇಕು ಅನ್ನುವಂಥ ಕೂಗು ಮತ್ತೆ ಮುನ್ನೆಲೆಗೆ ಬಂದಿದೆ. ಅದರಲ್ಲಿ ರೆಬಲ್ಸ್ ಟೀಮಲ್ಲಿ ಗುರುತಿಸಿಕೊಂಡಿರುವಂಥ ನಾಯಕರೇನಿದ್ದಾರೆ ಅವರು ಈ ಥರದ ಕೂಗನ್ನು ಮತ್ತೆ ಎಬ್ಬಿಸಿದ್ದಾರೆ. ಈಗ ನಿನ್ನೆ ನಡೆದಂಥ ಮೀಟಿಂಗ್ ಏನಿದೆ ಅದು ಈಗ ಒಂದಷ್ಟು ಕುತೂಹಲ ಕೆರಳಿಸ್ತಾ ಇದೆ. ನಿನ್ನೆ ಅವರು ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಆ ದೃಶ್ಯಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಖಾಸಗಿ ಹೋಟೆಲ್ನಲ್ಲಿ ರಾಜ್ಯ ನಾಯಕರ ಜೊತೆ ಚರ್ಚೆಯನ್ನು ಮಾಡಿದ್ದಾರೆ. BY ವಿಜೇಂದ್ರ ಅವರ ಜೊತೆಗೆ ಒಂದಷ್ಟು ಸದ್ಯದ ಪರಿಸ್ಥಿತಿಗಳ ಬಗ್ಗೆ ಮಾತುಕತೆ ಆಗಿದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಯಾಕಂತಂದರೆ ಒಂದು ಕಡೆ ಅಶೋಕ್ ಅವರು ದೆಹಲಿಯಲ್ಲೇ ಬೀಡುಬಿಟ್ಟಿದ್ದಾರೆ ವಿಪಕ್ಷ ನಾಯಕರು. ಈಗ ಕೇಂದ್ರ ಸಚಿವರಾದಂಥ ಭೂಪೇಂದ್ರ ಯಾದವ್ ಅವರೇನಿದ್ದಾರೆ ಅವರು ಬಂದಂಥ ಸಂದರ್ಭದಲ್ಲಿ ಒಂದಷ್ಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆ ನಡೆದಿದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಯಾಕೆ ಅಂತ ಅಂದರೆ ನೋಡಿ, ಇಲ್ಲಿ ಕುತೂಹಲ ಮೂಡೋದಕ್ಕೆ ಕಾರಣ ಬಂದು ಅದು ಪ್ರತ್ಯೇಕವಾಗಿ ವಿಜೇಂದ್ರ ಅವರ ಜೊತೆಗೆ ಮಹತ್ವದ ಚರ್ಚೆ ಮಾಡಿರೋದು ಕುತೂಹಲ ಹೆಚ್ಚಿಸಿದೆ. ಯಾಕಂತಂದರೆ ಈಗ ಸಹಜವಾಗಿ ಮಾತುಕತೆ ಆದಂಥ ಸಂದರ್ಭದಲ್ಲಿ ಪ್ರತ್ಯೇಕವಾಗಿ ಮಾತುಕತೆ ಆಗಿರೋದಕ್ಕೆ ಒಂದಷ್ಟು ವಿಚಾರಗಳು ಇಲ್ಲಿ ನಾವು ಗಮನಿಸಬೇಕಾಗತ್ತೆ. ಯಾಕಂತಂದರೆ ಸದ್ಯದ ಪರಿಸ್ಥಿತಿ ಏನಿದೆ, ಬಿಜೆಪಿಯಲ್ಲಿ ಏನೆಲ್ಲ ಡೆವಲಪ್ಮೆಂಟ್ಗಳಾಗ್ತಾ ಇದೆ, ಒಂದು ಕಡೆ ಕಾಂಗ್ರೆಸ್ಸಲ್ಲಿ ಮತ್ತೊಂದು ಕಡೆ ಬಿಜೆಪಿಯಲ್ಲೂ ಕೂಡ ಈ ರಾಜಕೀಯ ಚಟುವಟಿಕೆಗಳು ಗರಿಗೆದರಿದೆ. ನಾ ಹೇಳ್ತಾ ಇದ್ದೆ, ಪ್ರತ್ಯೇಕವಾಗಿ ವಿಜೇಂದ್ರ ಅವರ ಜೊತೆಗೆ ಮಹತ್ವದ ಚರ್ಚೆ ನಡೆಸಿದ್ದಾರೆ. 1 ಗಂಟೆಗೂ ಹೆಚ್ಚು ಕಾಲ ಸಮಾಲೋಚನೆ ಆಗಿದೆ. ಪಕ್ಷದಲ್ಲಿರುವ ಆಂತರಿಕ ಸಂಘರ್ಷದ ಬಗ್ಗೆ ಏನಾದರೂ ಚರ್ಚೆ ಆಗಿದೆಯಾ? ನಿನ್ನೆ ನಡೆದ ಸಭೆಯ ಬಗ್ಗೆ ಭೂಪೇಂದ್ರ ಅವರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ BY ವಿಜೇಂದ್ರ ಅವರು. ಉಭಯ ನಾಯಕರ ಚರ್ಚೆ ಈಗ ಕುತೂಹಲ ಮೂಡಿಸ್ತಾ ಇದೆ. ಆಮೇಲೆ ನಿನ್ನೆ ಕೂಡ ಅರವಿಂದ್ ಲಿಂಬಾವಳಿ ಏನಿದ್ದಾರೆ ಅವರು ಈ ರೆಬಲ್ಸ್ ಟೀಮಲ್ಲಿ ಗುರುತಿಸಿಕೊಂಡಿದ್ದಂತಹ ರೆಬಲ್ ಲೀಡರು BY ವಿಜೇಂದ್ರ ಅವರ ಜೊತೆಗೆ ಕಾಣಿಸ್ಕೊಳ್ತಾರೆ. ಪ್ರಹ್ಲಾದ್ ಜೋಶಿ ಅವರು ಕರೆದಂಥ ಒಂದು ಮೀಟಿಂಗ್ ಏನಿರುತ್ತೆ ಆ ಮೀಟಿಂಗ್ನಲ್ಲಿ ಒಂದಷ್ಟು ನಾಯಕರು ಭಾಗಿಯಾಗಿರ್ತಾರೆ. ಅಲ್ಲೂ ಕೂಡ ಬಟ್ ಈ ಬಣ ಬಡಿದಾಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಚರ್ಚೆಗಳಾಗಿಲ್ಲ. ಇಲ್ಲಿ ಕೇವಲ ರಾಜ್ಯ ಸರ್ಕಾರದ ವಿರುದ್ಧ ಯಾವ ರೀತಿಯಾಗಿ ಹೋರಾಟ ಮಾಡಬೇಕು, ಪಕ್ಷ ಸಂಘಟನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗಿದೆ ಅಂತೇಳಿ ಆ ಸಭೆಯ ಮಹತ್ವದ ಮಾತುಕತೆಯ ನಂತರ BY ವಿಜೇಂದ್ರ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ಹೇಳಿದರು ಆ ಥರದ್ದು ಯಾವುದೇ ರೀತಿಯಾದಂಥ ಚರ್ಚೆ ಆಗಿಲ್ಲ. ಕೇವಲ ಬಿಜೆಪಿಯಲ್ಲಿ ಈಗ ಮುಂದೆ ಯಾವ ರೀತಿಯಾಗಿ ಪಕ್ಷ ಸಂಘಟನೆ ಮಾಡಬೇಕು, ಸರ್ಕಾರದ ಅಂಕುಡೊಂಕುಗಳನ್ನು ಹೇಗೆ ಸರಿಪಡಿಸಬೇಕು, ಆಮೇಲೆ ಯಾವ ಮಟ್ಟಿಗೆ ನಾವು ಹೋರಾಟಗಳನ್ನು ಮಾಡಬೇಕು, ರಾಜ್ಯ ಸರ್ಕಾರದ ಗಮನ ಸೆಳೀಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಷ್ಟೇ ಮಾತುಕತೆ ಆಗಿದೆ. ಬಟ್ ಈ ಪಕ್ಷದೊಳಗೆ ಆಗ್ತಾ ಇರುವಂಥ ಈ ಆಂತರಿಕ ಸಂಘರ್ಷದ ವಿಚಾರವಾಗಿ ಏನು ಚರ್ಚೆ ಆಗಿಲ್ಲ. ಆ ಥರದ ಪರಿಸ್ಥಿತಿ ಏನು ಬಿಜೆಪಿಲಿ ಇಲ್ಲ ಅಂತ ಪದೇ BY ವಿಜೇಂದ್ರ ಅವರು ಹೇಳ್ತಾ ಇದ್ದಾರೆ. ಬಟ್ ಅದನ್ನು ಹೊರತುಪಡಿಸಿ ನಿನ್ನೆ ನಡೆದಂಥ ಮಾತುಕತೆಯಲ್ಲಿ ಈ ವಿಚಾರದ ಬಗ್ಗೆ ಕೂಡ ಚರ್ಚೆ ಆಗಿರುವಂಥ ಸಾಧ್ಯತೆ ಇದೆ.